ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್. ಇವತ್ತಿನ ರೆಸಿಪಿ ಏನಂದರೆ, ಇವತ್ತು ಡ್ರ್ಯಾಗನ್ದಲ್ಲಿ ಮಿಲ್ಕ್ ಶೇಕ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್ ಜ್ಯೂಸು ಇದು. ಅದಕ್ಕಿಂತ ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ. ನಾನಿಲ್ಲಿ 2 ಡ್ರ್ಯಾಗನ್ ಫ್ರೂಟ್ ತಗೊಂಡಿದ್ದೀನಿ, 1/4 ಲೀಟ್ರ್ ಹಾಲು ತಗೊಂಡಿದ್ದೀನಿ, ಒಂದು 100 ಗ್ರಾಮ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ ಅಷ್ಟೇ. ಬಲ್ಲಿ ಮೊದಲು ಡ್ರ್ಯಾಗನ್ ಫ್ರೂಟನ್ನು ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 2 ತಗೊಂಡಿದ್ದೀನಿ. ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅಂದರೆ ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ ನೋಡಿ. ಇಷ್ಟೇ, ಇದನ್ನು ಈ ಥರ ಕಟ್ ಮಾಡಿದರೆ ಮುಗಿದಾಯ್ತು. ನೋಡಿ, ಹಿಂಗೆ ಕೈಲಿ ಕಿತ್ತಾಕ್ಬೋದು. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಡ್ರ್ಯಾಗನ್ ಫ್ರೂಟು ಹಣ್ಣಾಗಿರಬೇಕು, ಅದು ಇಂಪಾರ್ಟೆಂಟು. ನೋಡಿ, ಇವಾಗ ಎಲ್ಲ ಹಣ್ಣು ಇದೇ ಥರ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ನೋಡಿ, ಎಲ್ಲನೂ ಇದೇ ಥರ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗುತ್ತೆ ಅಂತ. ಹಂಗೆ ತಿಂದರೆ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ. ಈ ಥರ ಜ್ಯೂಸ್ ಮಾಡ್ಕೊಂಡು ತಿನ್ನಿ, ಟೇಸ್ಟು ಸಖತ್ತಾಗಿರುತ್ತೆ. ನೆಕ್ಸ್ಟು ಇಲ್ಲಿ ನಾನು 2 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. 2 ಏಲಕ್ಕಿನ ಅದೇ ಥರ ಹಂಗೆ ಹಾಕೋತಾ ಇದ್ದೀನಿ. ನೋಡಿ, ಓಪನ್ ಮಾಡಿಬಿಟ್ಟು ಹಂಗೆ ಹಾಕಿದ್ರೆ 2 ಏಲಕ್ಕಿ ಹಾಕೊಂಡಿದ್ದೀನಿ. ನೆಕ್ಸ್ಟು ಹಾಲು ಸ್ವಲ್ಪ ಹಾಕೋತಾ ಇದ್ದೀನಿ. ನೋಡಿ, ಹಾಲನ್ನ ಹಾಕೋತಾ ಇದ್ದೀನಿ. ನೋಡಿ, 1/4 ಲೀಟ್ರ್ ಹಾಲು ಇವಾಗ ಪೂರ್ತಿ ಹಾಕೊಂಡೈತೆ. ನೆಕ್ಸ್ಟು ಸಕ್ಕರೆನ ಇದು ಸ್ವೀಟ್ ಆಯ್ತದೆ ನೋಡ್ಕೊಂಡು ಹಾಕೊಳ್ಳಿ. ನಾನದು ಒಂದು 50ರಿಂದ 60 ಗ್ರಾಮ್ ಹಾಕೊಂಡಿದ್ದೀನಿ. ಈಗ ಫಸ್ಟು ಇಷ್ಟಲ್ಲೇ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ನೀರು ಹಾಕಲ್ದಂಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು 10 ಸೆಕೆಂಡು. ಆಮೇಲೆ ಗ್ರೈಂಡ್ ಆದಮೇಲೆ ನೀರು ಹಾಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಡೈರೆಕ್ಟಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಡ್ರ್ಯಾಗನ್ ಫ್ರೂಟು ನೈಸ್ ಆಗೋಲ್ಲ. ಅದಕ್ಕೋಸ್ಕರ ನೋಡಿ, ನಿಮಗೆ ಅದ್ಭುತವಾದ ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕ್ ರೆಡಿ ಆಗೈತೆ. ಇದೇ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋನ ತರ್ತಿರ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಸಿ ಯು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅಥವಾ ನಿಮಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.